ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಹಬ್ಬದ ವಾತಾವರಣಕ್ಕೆ ಬಂದಿದ್ದೀನಿ. ಇಲ್ಲಿ ಶನೇಶ್ವರ ಸ್ವಾಮಿಯ ಒಂದು ಜಯಂತ್ಯೋತ್ಸವ ಇರೋದ್ರಿಂದ ಎಲ್ಲರಿಗೂ ಅರಿವೇ ಗುರು ಶೈಲ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. स्वाहा
ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಊಟ ಪ್ರಿಪರೇಷನ್ ನಡೆದಿದೆ. ಬನ್ನಿ, ಬಜ್ಜಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಕ್ಕೆ, ಟೇಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಅಡಿಗೆ ಮಾಡಿದ್ದಾರೆ ಎಲ್ಲಾನ ನೋಡ್ಕೊಂಡ್ ಬರೋಣ. ಪ್ರಸಾದವನ್ನ ಮೊದಲು ನಾನೇ ಸ್ವೀಕರಿಸ್ತಾ ಇದ್ದೀನಿ ಅನ್ಸುತ್ತೆ. ಮೊದಲು ಅವರು ನನಗ್ ಬಜ್ಜಿ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ತಿನ್ಬಿಟ್ಟು ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಬಹಳ ರುಚಿಯಾಗಿದೆ. ನಮ್ಮೆಲ್ಲ ಇವರು ಅಡಿಗೆ ಭಟ್ರು ಎಷ್ಟು ಶ್ರದ್ಧೆಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಪ ನಿನ್ನೆಯಿಂದ ಇವತ್ತಿನವರೆಗೂ ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಶ್ರಮನ ನಾವು ಮೆಚ್ಕೊಳ್ಳೇಬೇಕು. ಆ ಶ್ರಮದ ಜೊತೆಗೆ ಪ್ರೀತಿ ಇದೆ, ಭಕ್ತಿ ಇದೆ, ಆಮೇಲೆ ಶಕ್ತಿನೂ ಇದೆ ಅಂತಾನೆ ಹೇಳ್ಬೋದು. ಇದು ಮಧ್ಯಾಹ್ನದ ಎಲ್ಲ ಜನರಿಗೆ ಊಟ ಹಾಕೋದಕ್ಕೆ ಮೊಸರು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಇದೆಲ್ಲ ರೆಡಿ ಮಾಡಿ ಎಷ್ಟು ಜನ ಹುಡುಗರು, ಎಷ್ಟು ಜನ ಕೆಲಸಗಾರರು. ಇಲ್ಲಿ ಕೆಲವೊಬ್ಬರು ಸೌತೆಕಾಯಿ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಡ್ತಾ ಇದ್ದಾರೆ. ಆಮೇಲೆ ಈ ಕಡೆ ಎಲ್ಲ ಈರುಳ್ಳಿ ಹೆಚ್ಚಿರೋದು ರೆಡಿಯಾಗಿದೆ. ನಿರಂತರವಾದ ಸೇವೆ, ಆ ಭಗವಂತನ ಒಂದು ಸೇವೆಗೆ ಇವರೆಲ್ಲ ಕೃಪೆಗೆ ಪಾತ್ರ ಆಗ್ತಾರೆ ಅಂತಲೇ ಹೇಳ್ಬೋದು. ಇವರು ಮಾಡುವಂಥ ಶ್ರದ್ಧೆ ನೋಡಿ, ಕೆಲಸದಲ್ಲಿರುವಂಥ ತಾಳ್ಮೆ, ಯಾರು ಬಂದ್ರೇನು ಹೋದ್ರೇನು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾನೆ ಇದ್ದಾರೆ. ಆಮೇಲೆ ಎಲ್ಲನೂ ಕೂಡ ಒಂದು 10 ಗಂಟೆ ಅನ್ನೋಷ್ಟರಲ್ಲೇ ಎಲ್ಲ ರೆಡಿಯಾಗಿಬಿಟ್ಟಿತ್ತು. ತರಕಾರಿಯಿಂದ ಹೆಚ್ಚೋದ್ರಿಂದ ಹಿಡಿದು ಆಮೇಲೆ ಇಲ್ಲೆಲ್ಲ ಹಾಗೆ ಬಿಸಿ ಬಿಸಿ ಅನ್ನ ಮಾಡಿ 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 ಪಾರ್ಸಲ್ ಮಾಡಿ ಅಲ್ಲಿ ಜೋಡಿಸ್ಕೊತಾ ಇದ್ರು ಅವರು. ಅಂದರೆ ಒಟ್ಟಿಗೆ ಜನ ಬಂದುಬಿಟ್ರೆ ಒಟ್ಟಿಗೆ ಒಯ್ದೊಯ್ದು ಇಡೋಕ್ಕಾಗಲ್ವಲ್ಲ. 10 ಗಂಟೆನಿಂದ ಅವರು ತಮ್ಮ ಕೆಲಸವನ್ನು ನಿರಂತರವಾಗಿ ಬಿಸಿ ಬಿಸಿ ಆದಂಗೆ ಒಂದೊಂದು ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಅವನ್ನೆಲ್ಲ ಎಳ್ಕೊಂಡು ಹೋಗಿ ಕೆಲಸಗಾರರು ಅಲ್ಲಿ ಜೋಡಿಸ್ತಾಯಿದ್ರು. ಇದು ಒಬ್ಬಿಬ್ಬರಿಂದ ಆಗುವಂಥ ಕೆಲಸ ಅಲ್ಲವೇ ಅಲ್ಲ ಅಂತಲೇ ಹೇಳಬೇಕು ನಾನು. ಯಾಕಂದರೆ ಒಂದು ದೇವರ ಕಾರ್ಯಕ್ಕೆ ಸಾವಿರಾರು ಜನ ಕೈ ಜೋಡಿಸ್ತಾರೆ. ಸಾವಿರಾರು ಜನ ಕೈ ಜೋಡಿಸಿ ಸಾವಿರಾರು ಮನಸ್ಸುಗಳು ಒಂದುಗೂಡಿ ಮಾಡುವಂಥ ಹಬ್ಬ ಇದು. ಇಂಥ ಹಬ್ಬನ ನಾನು ಎಲ್ಲಿ ನೋಡಿರಲಿಲ್ಲ ಬಿಡಿ. ಇವರು ತನುಮನ ಧನದಿಂದ ಈ ದುಡಿಯೋ ರೀತಿ ನೋಡಿದರೆ ನನಗೆ ಬಹಳ ಖುಷಿ ಆಗುತ್ತೆ. ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನಂದರೆ ಅಲ್ಲಿ ಆಲ್ರೆಡಿ ಅರ್ಧ ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಅರ್ಧಕ್ಕೆ ನೆಕ್ಸ್ಟ್ ಬೇಕಾಗುತ್ತಲ್ಲ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ, ಅಡಿಗೆ ಮುಖ್ಯಸ್ಥರು ಸಿಕ್ಕರು, ಮಾತಾಡ್ಕೊಂಡು ಬರೋಣ. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ ಈ ಕೆಲಸ ಮಾಡಕ್ಕೆ? ಅಡಿಗೆದು ಏನಿಲ್ಲ, ಒಂದು ಸೇವೆ ಮತ್ತೆ ಇನ್ನೊಂದು ಬಂದ ಅತಿಥಿಗಳಿಗೆ ಹೊಟ್ಟೆ ತುಂಬಾ ಖುಷಿಯಾಗಿ ಊಟ ಬಡಿಸಿ ರುಚಿಯಾಗಿ ರುಚಿಯಾದ ಊಟ ಬಡಿಸೋದೇ ನಮ್ಗೆ ಖುಷಿ. ಅದೇ ಸಮಾಧಾನ. ಊಟ ಮಾಡಾದ್ಮೇಲೆ ಗೆಸ್ಟ್ಗಳು ಒಂದು ಸಂತೋಷವಾಗಿ ಒಂದು ತುಂಬಾ ಚೆನ್ನಾಗಿತ್ತಪ್ಪ ಅಂತ ಹೇಳಿ ಖುಷಿ ಪಡ್ತಾರಲ್ವ, ಅದು ನಮ್ಗೆ ತುಂಬಾ ಖುಷಿ. ಅದೇ ಖುಷಿ. ಇವತ್ತು ಸಾವಿರಾರು ಜನಕ್ಕೆ ನೀವು ಊಟ ಹಾಕ್ತಾ ಇದ್ದೀರಾ. ನಿಮ್ಮ ಕೈ ರುಚಿನ ಅವರೆಲ್ಲ ಸವಿತಾ ಇದ್ದಾರೆ. ಎಲ್ಲ ಶನೇಶ್ವರ ಅನುಗ್ರಹ. ನಮ್ಮ ಹತ್ರ ಏನೂ ಇಲ್ಲ. ಆ ದೇವ್ರ ಏನ್ ಅನುಗ್ರಹಿಸ್ತಾನೆ ಅದು ನಾವು ಮಾಡೋದು ನಮ್ ಧರ್ಮ. ಬಂದವರು ಖುಷಿಯಿಂದ ಊಟ ಮಾಡಿ ತೃಪ್ತಿಯಿಂದ ಹೋದ್ರೆ ಅದೇ ನಮ್ಗೆ ತೃಪ್ತಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬನ್ನಿ, ಬಜ್ಜಿ ಕೆಟಗರಿಗೆ ಬಂದಿದ್ದೀನಿ. ಈ ವಾಸನೆ ಇದೆಯಲ್ಲ, ಬಜ್ಜಿ ಮಾಡೋ ವಾಸನೆ, ಅಪ್ಪ ಎಂಥವ್ರನ್ನೂ ಕೂಡ ಅದು ಮುಂದೆ ಹೋಗಕ್ಕೆ ಬಿಡೋದೇ ಇಲ್ಲ. ಅದು ಅಂತ ಒಂದು ಸ್ಮೆಲ್ ಬರ್ತಾ ಇರುತ್ತೆ, ಘಮ್ ಅಂತ ಇರುತ್ತೆ. ನನಗಂತೂ ಈ ಬಜ್ಜಿ ಮಾಡೋದ ಹತ್ರ ನಿಂತ್ಕೊಂಡು ನೋಡೋಣ ಅಂತ ಹಾಗೇ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿದೆ. ಎಷ್ಟು ಚೆನ್ನಾಗಿತ್ರಿ ಅದು. ಯಪ್ಪ, 2 ಕಣ್ಣು ಸಾಲಲ್ಲ ನೋಡಕ್ಕೆ. ಆಮೇಲೆ ಅವರು ಆ ಹುಡುಗರು ಎಷ್ಟು ಇದ್ರಂದ್ರೆ, ತಗೊಳ್ಳಿ ಮೇಡಮ್ ತಿನ್ನಿ, ಎಷ್ಟು ಟೇಸ್ಟ್ ಮಾಡಿ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಕೊಡೋರು. ಈ ಕಡೆ ಮತ್ ಪಲಾವ್ ರೆಡಿ ಆಯ್ತು, ಅದು ಕೂಡ ಮತ್ತೆ ಸಾಗಿಸ್ತಾ ಇದ್ದಾರೆ ನೋಡಿ, ಒಂದಾದ್ಮೇಲೆ ಒಂದು. ಈ ಕಡೆ ಮತ್ತೆ ಕಾಳು ಗೊಜ್ಜು, ಇದು ಅಲಸಂದಿ ಕಾಳು ಗೊಜ್ಜಿನ ಪಲ್ಯ, ಇದನ್ನು ಕೂಡ ಹಂಗೆ ಮಿಕ್ಸ್ ಮಾಡ್ತಾನೆ ಇದ್ದಾರೆ ಭಟ್ರು. ನಿರಂತರವಾಗಿ ಆ ಅಡಿಗೆ ಮಾಡೋ ಒಂದು ಇದನ್ನು ನೋಡೋದೇ ದೊಡ್ಡ ಖುಷಿ. ಎಷ್ಟು ಜನ ಒಗ್ಗಟ್ಟಿನಿಂದ ಒಬ್ರಾದ್ಮೇಲೆ ಒಬ್ರು ಮಿಕ್ಸ್ ಮಾಡಕ್ ಸಹಾಯ ಮಾಡೋರು. ಆಮೇಲೆ ಒಬ್ಬರಿಂದ ಇವೆಲ್ಲ ಎತ್ತಕ್ಕೂ ಆಗಲ್ಲ ಬಿಡಿ ಪಾತ್ರೆಗಳು. ಆ ಸೌಟು ನನಗೆ ಅಪ್ಪಿತಪ್ಪಿ ನನಗೆ ಒಬ್ರಿಗಂತೂ ಎತ್ತಕ್ ಆಗ್ಲಿಲ್ಲ. ಅಷ್ಟೊಂದು ಭಾರವಾದ ವಸ್ತುಗಳನ್ನ ಇಟ್ಕೊಂಡವರು ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ರು. ನೀಟಾಗಿ ಕಾಳನ್ನ
ಅವರು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಒಂದಿಷ್ಟು ತರಕಾರಿನೆಲ್ಲ ಸೇರಿಸಿ ಅಂದರೆ ಆ ರುಚಿ ಇದೆಯಲ್ಲ, ನಾವು ನಿಜವಾಗ್ಲೂ ಮನೇಲಿ ಅಡುಗೆ ಮಾಡಿದ್ರೂ ಬರಲ್ಲ ಅದು. ಆ ಪ್ರಸಾದಕ್ಕಿರುವಂಥ ಶಕ್ತಿನೇ ಅದು. ಅಷ್ಟೂ ರುಚಿಕಟ್ಟಾಗಿರುವಂಥ ಪ್ರಸಾದ ಆ ದೈವನ ಆಶೀರ್ವಾದ ಇಲ್ಲದೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ಅವರು ಪ್ರತಿಯೊಂದನ್ನು ಹೆಂಗೆಂಗೋ ಮಾಡೋದಲ್ಲ, ಅಡುಗೆನ ಪ್ರೀತಿಯಿಂದ ಮಾಡೋದೇ ದೊಡ್ಡದೊಂದು ಸಾಹಸ ಅದು. ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು 4-5 ಜನ ನಿಂತ್ಕೊಂಡು ಮಿಕ್ಸ್ ಮಾಡೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಈ ಕಾಬೂಲ್ ಕಡಲೆ ಅಂತೀವಲ್ಲ, ಕಾಬೂಲ್ ಕಡಲೆಯ ಉಸುಳಿ ರೆಡಿಯಾಗಿದೆ. ಅದನ್ನು ಕೂಡ ನೀಟಾಗಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಬೇಕಾದಂಥ ಸಿದ್ಧತೆನೂ ಮಾಡಿದ್ರು ಅವರು. ಆಮೇಲೆ ಇಲ್ಲಿ ತರಕಾರಿದು ಪಲ್ಯ, ಇದು ತರಕಾರಿ ಎಲ್ಲಾ ತರಕಾರಿನ ಹಾಕಿ ಮಿಕ್ಸ್ ಒಂದು ಬಾಜಿ ತರ ಅವರು ಕೂಡ ಮಾಡಿದ್ರು. ಈ ಕಡೆ ಚಟ್ನಿ ನಿರಂತರವಾಗಿ ರುಬ್ಬತಾನೆ ಇದೆ. ಇದು ಇನ್ನೊಂದಿಷ್ಟು ಬೇಕಾಗತ್ತೆ ನಮಗೆ ಪಲ್ಯ ಅಂತೇಳಿ ಕಾಳು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೊಂಥರ ಪಲ್ಯ ಮಾಡಕ್ಕೆ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಸಾಂಬಾರು, ಆಹಾ, ಊಟ ಮಾಡಿದವ್ರನ್ನ ಕೇಳ್ತಾ ಇದ್ರು, ಏನು ಸಾಂಬಾರು ರೀ ಅಪ್ಪ, ಪದೇ ಪದೇ ಇನ್ನೂ ಹಾಕ್ಸ್ಕೊಂಡು ತಿನ್ಬೇಕು ಅನಿಸ್ತಾ ಇತ್ತು, ಅಷ್ಟು ರುಚಿಕಟ್ಟಾಗಿತ್ತು. ಪಲ್ಯನೂ ಕೂಡ ಸಿದ್ಧ ಆಗಿತ್ತು. ಇದೆಲ್ಲ ಈಗ ಅಲ್ಲಿ ಹೋಗುತ್ತೀವಿ ಪಾರ್ಸಲ್ಗೆ, ಅಲ್ಲಿ ರೆಡಿ ಮಾಡಿ ಅವರು ಜೋಡಿಸಿ ಇಟ್ಕೊಂಡಿದ್ರು. ಆಮೇಲೆ ಆ ಭಟ್ರು ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು, ಮೇಡಮ್ ದೇವ್ರ ಸೇವೆ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಅವ್ರು ಹೊಗಳ್ತಾ ಇದ್ರು. ಯಾಕಂದ್ರೆ ಇಂಥ ಭಾಗ್ಯ ಎಲ್ರಿಗೂ ಬರಲ್ಲ ಅಂತ ಅವ್ರ ಅಭಿಪ್ರಾಯ. ಈ ಕಡೆ ಪಲಾವ್, ಅಯ್ಯೋ ಪಲಾವ್ ಅಂತೂ ಬಿಸಿ ಬಿಸಿ, ಆ ದೂರ ನಿಂತೆ ನನಗೆ ಇಷ್ಟೊಂದು ಅದು ಏನು ಬಿಸಿ ತಾಗ್ತಾ ಇತ್ತು. ಇನ್ನು ಪಾಪ ಅಲ್ಲಿ ಅಡುಗೆ ಮಾಡೋರಂತೂ ಅವ್ರು ಎಷ್ಟು ತಾಳ್ಮೆ, ಎಷ್ಟು ಇದು, ಒಂಚೂರು ಅರ್ಜೆಂಟ್ ಇಲ್ಲ, ಮಿಕ್ಸ್ ಮಾಡ್ತಾನೆ ಇದ್ರು. ಯಾವುದನ್ನು ನಾವು ಹೆಸರಿಡಕ್ ಆಗೋದೇ ಇಲ್ಲ ಬಿಡ್ರಿ. ಆಹಾ ಓಹೋ ಅಂತಾನೆ ಊಟ ಮಾಡ್ತಿದ್ವಿ. ಇನ್ನು ಹಪ್ಪಳದ ಕೆಟಗರಿಗೆ ಹೋಗೋಣ. ಬಜ್ಜಿ ಅಂತೂ ರೆಡಿ ಆಗ್ಬಿಡ್ತು. ಈಗ ಹಪ್ಪಳದ್ದು ಸರದಿ. ಹಪ್ಪಳನೂ ಕೂಡ ಒಂದೊಂದು ಯಾವುದನ್ನು ಹೊತ್ತಿಸದೆ, ಯಾವುದನ್ನು ಅರ್ಧಂಬರ್ಧ ಕರೀದೇನೆ ನೀಟಾಗಿ ಅವರು ಕರಿತಾ ಇದ್ರು. ಎಷ್ಟು ನೋಡಿ, ಒಬ್ರು ಹಾಕ್ತಾ ಇದ್ರೆ ಒಬ್ರು ತೆಗೆದು ಅದನ್ನ ಕರೆದಿಡ್ತಾ ಇದ್ರು. ಇನ್ನೊಬ್ರು ಏನ್ ಮಾಡ್ತಾರೆ, ಅದನ್ನ ತಟ್ಟೆಗೆಲ್ಲ ಜೋಡಿಸ್ಕೊಂಡು ಎತ್ತೆತ್ತಿ ಇಡ್ತಿದ್ರು. ಇದು ನಮ್ಮ ಹುಡುಗರು ಎಷ್ಟೋ ತಾಳ್ಮೆ ಇತ್ತು ಅವ್ರಿಗೆ, ಅವರು ಒಂದು ಕೆಲಸದಲ್ಲಿ ಎಷ್ಟು ಬದ್ಧತೆ ಇತ್ತು ಅನ್ನೋದನ್ನ ನಾವು ಇದ್ರ ಮುಖಾಂತರನೇ ತಿಳ್ಕೊಬಹುದು. ಈ ಕಡೆ ಬಜ್ಜಿ ಕೆಟಗರಿ, ಈ ಕಡೆ ಒಂದು ಹಪ್ಪಳದ ಕೆಟಗರಿ ಅಂತ ಅವರು ಮಾಡ್ಕೊಂಡಿದ್ರು. ಇನ್ನ ಈ ಕಡೆ ದೇವಸ್ಥಾನ ಕಡೆ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಎಲ್ಲ ಗೋಮಾತೆಗಳನ್ನು ಸಂಬಂಧಗೊಂಡಿಟ್ಟು ವಿಶೇಷವಾಗಿ ಪೂರ್ಣಾವಧಿಯನ್ನ ಮಾಡಲಾಗುತ್ತೆ. ಎಲ್ಲರೂ ಸಹ ಯಾರು ಮಾತನಾಡದಿರ ಎಲ್ಲ ಭಕ್ತಾದಿಗಳು ಸಹ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಪೂರ್ಣಾವಧಿಯನ್ನು ಮಾಡುವುದು.
ಒಂದು ಎಲ್ಲರನ್ನೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಸ್ತಿ ಶ್ರದ್ಧಾ ಮೇಧಾ ವಶಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಯೌಗ್ಯವಾಹನ ಶ್ರಿಯಂ ದೇಹಿ ಮೇ ಯೌಗ್ಯವಾಹನ. ಓಂ ನಮಃ ಇತಿ ನಮಸ್ತೆ ಗಾರಹಪತ್ಯಾಯ ನಮಸ್ತೆ ದಕ್ಷಿಣಾಜ್ಞಯೇ ನಮಃ ಆಹವನೀಯಾಯ ಯಜ್ಞೇಶಾಯ ನಮೋ ನಮಃ. ಗುಣರೋಗ ದಾರಿದ್ರ್ಯಾದಿ ಪಾಪಕ್ಷತೋ ಅಪಮೃತ್ಯುವಃ ಭಯಶೋಕ ಮನಸ್ತಾಪ ನಶ್ಯಂತು ಮಮ ಸಹ ಕುಟುಂಬಸ್ಯ ಸರ್ವದಾ. ಎಲ್ಲರೂ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಅಸ್ಯ ದೇವದೇವೋತ್ತಮಸ್ಯ ದೇವತಾ ಸಾರ್ವಭೌಮಕೋಟಿ ಬ್ರಹ್ಮಾಂಡ ನಾಯಕಚ್ಚ ಕಲಿಮುರ್ದತ್ತ ಶ್ರೀಧರೇಶ್ವರ ಸ್ವಾಮಿ ದೇವತಾಬ್ದೋ ನಮಃ. ನಿತ್ಯೋತ್ಸವ ಭಕ್ತೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದೀನಾಂ ದಿನೇ ದಿನೇ ಪ್ರವರ್ತಮಾನ ಆಯುರಾರೋಗ್ಯ ಐಶ್ವರ್ಯಾವೃದ್ಧಂ ಪೂರ್ಣಾಹುತಿತಮೇ ಓಂ ವಾರ್ಷಿಕೋತ್ಸವಾಂಗಬೋಧಂ. ಪೂರ್ಣಾಹುತಿ ಕಾಲೇ ಮೋಹನ ರಾಗ ಮೋಹನ ಮಧ್ಯಮಾವತಿ ಕೇದಾರಗೌಡ ದರ್ಬಾರ್ ಶ್ರೀ ಶನೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್थे ಶಂಭೋ ಶುಭ ಶಂಭೋ.
ಹಾಗೆ ಇದೇ ದೇವಸ್ಥಾನಕ್ಕೆ ನಮ್ಮ ಕಾಮಿಡಿ ಕಿಲಾಡಿ ಗಿರೀಶ್ ಅವ್ರು ಬಂದಿದ್ರು. ಬನ್ನಿ ಅವ್ರನ್ನೂ ಮಾತಾಡ್ಸ್ಕೊಂಬರೋಣ, ಅವ್ರ ಅಭಿಪ್ರಾಯನ ಕೇಳ್ಕೊಂಬರೋಣ. ಈಗಲೇ ನೋಡಿ ತಿರುಗ್ತಾರೆ ನಿಮ್ಮ ಮುಂದೆ ಅವರು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಗಿರೀಶ್ ಶಿವಣ್ಣ ಅಂತ. ನೀವು ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು, ಆದ್ರೂ ಕೇಳ್ತಾ ಇದ್ದೀನಿ ನಾನು. ಆ ಏನ್ ಸರ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ವಿಶೇಷ? ಅದೇ ಇವತ್ತು ವಾರ್ಷಿಕೋತ್ಸವ. ನಾವು ಸುಮಾರು ಒಂದು ಚಿಕ್ಕ ವಯಸ್ಸಿಂದ ಆದ್ರೆ ಒಂದು 10-12 ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇದ್ದೀನಿ ನಾನು. ಅವಾಗಿಂದ ಪ್ರತಿ ಶನಿವಾರ ಬಂದು ಹೋಗಿ ಹೋಗ್ತೀನಿ. ಶೂಟಿಂಗ್ ಇದ್ರೆ ಬರಕ್ಕಾಗಲ್ಲ, ಇಲ್ಲಾಂದ್ರೆ ಬಂದು ಹೋಗಿ ಹೋಗ್ತೀನಿ ನಾನು. ಹೌದಾ? ನೀವೇನು ಇಲ್ಲಿ ರೆಗ್ಯುಲರ್ ಇದನ್ನ ಭಕ್ತರಾ? ರೆಗ್ಯುಲರ್ ನಾವು. ನೀವು ಇದೇ ಏರಿಯಾದವರ ಹೆಂಗೆ? ಇದೇ ಏರಿಯಾದವನು. ಸುಮಾರು ಒಂದು 40 ವರ್ಷಗಳಿಂದ ಇಲ್ಲೇ ಇದೇ ತಯಾರದಲ್ಲಿ ಹುಟ್ಟಿ ಬೆಳೆದಿರೋದು ನಾನು. ಓಹೋ, ನಿಮ್ ಬಾಲ್ಯ ಎಲ್ಲ ಇಲ್ಲೇ ಆಗಿರೋದಾ? ನಮ್ಮ ಮೂಲ ಬೆಂಗಳೂರಿಗರ ನಾವು. ಹಾ 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 ಹಾ. ಸೊ ನಮ್ಮ ಏರಿಯಾನೇ ತ್ಯಾಗರಾಜ ನಗರ. ಹಾ ಸೊ ನಮ್ಮ ತ್ಯಾಗರಾಜ ನಗರಲ್ಲಿರುವಂತಹ ಈ ಮಹಾತ್ಮರ ದೇವಸ್ಥಾನಕ್ಕೆ ನಾನು ಬರ್ತಾನೆ ಇದೀನಿ. ಹಾ ನನಗಂತೂ ಈ ದೇವಸ್ಥಾನದಿಂದ ತುಂಬಾ ಒಳ್ಳೆ ಹಾ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿದೆ ನನಗೆ. ಸೊ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ ಹಾ ಹಾ. ಬರೋದನ್ನ. ಸೊ ನೀವು ಮಿಸ್ ಮಾಡ್ಕೋಬೇಡಿ, ಬಂದು ಹೋಗಿ ಒಂದ್ಸಲ. ಇಲ್ಲ ಸರ್, ನಾವು ಇಲ್ಲೇ ಬರ್ತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ. ಇವತ್ತು ವಿಶೇಷವಾಗಿತ್ತಲ್ಲ, ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ. ನಾನು ಬಂದು ಹೊಟ್ಟೋಗ್ತೀನಿ. ಇವತ್ತು ನಿಮ್ ಕೈ ಸಿಗಾಕೊಂಡೆ ಅಷ್ಟೇ. ಅಷ್ಟೇ ಅಷ್ಟೇ. ಒಳ್ಳೆ ಎಲ್ರಿಗೂ ಒಳ್ಳೇದಾಗ್ಲಿ. ಹಾ. ದೇವರ ಪೂಜೆ ಆಯ್ತು, ಹಿರಿಯರ ಆಗಮನ ಆಯ್ತು, ಎಲ್ಲ ಮುಗಿಸಿ ಈ ಕಡೆ ಹೊರಗಡೆ ಬಂದ್ರೆ ಆಲ್ರೆಡಿ ಊಟ ಶುರು ಆಗಿ ಅರ್ಧ ಜನ ಊಟ ಕೂಡ ಮುಗಿಸ್ಬಿಟ್ಟಿದ್ರು. ನೋಡಿ, ಎಲ್ಲ ಬಕೆಟ್ಗೆಲ್ಲ ತುಂಬಿಕೊಂಡು ನಮ್ಮ ಭಟ್ರು ನಿರಂತರವಾಗಿ ಬಡಿಸ್ತಾ ಇದ್ರು. ಎಷ್ಟು ರಶ್ ಅಂತ ಹೇಳ್ತೀರಾ ಅಂದ್ರೆ, ಒಬ್ರು ಸೀಟ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ 2-3 ಜನ ನಿಂತ್ಕೊಂಡಿದ್ದಾರೆ ಒಂದೊಂದು ಸೀಟಿಗೆ. 12 ಗಂಟೆಗೆ ಊಟ ಶುರುವಾಗಿದ್ದು ಸಾಯಂಕಾಲ 5 ಗಂಟೆವರೆಗೂ ನಿರಂತರವಾಗಿ ಈ ರಶ್ ಇತ್ತು. ಅಂದ್ರೆ ಹಿಂಗೆ ಪಂಕ್ತಿ ಖಾಲಿ ಆಗತ್ತೆ, ಹಂಗೆ ಜನ ಅಲ್ಲಿ ಮತ್ತೆ ಹೊಸ ಎಲೆ ಹಾಕೋದು, ನೆಕ್ಸ್ಟ್ ಅವ್ರು ಕೂಡ್ಸೋದು. ಒಂದು ಚೂರು ಬೇಜಾರು ಮಾಡ್ಕೊಳ್ಳದೆ, ಅರ್ಜೆಂಟ್ ಮಾಡದೆ, ತಾಳ್ಮೆಯಿಂದ ಜನರಿಗೆ ಅವ್ರು ಬಡಿಸೋ ರೀತಿನೇ ನನಗೆ ತುಂಬಾ ಆಶ್ಚರ್ಯವನ್ನ ತಂದುಕೊಡ್ತು. ನೋಡಿ, ಎಲ್ಲಿ ಇದು VIP ದಂತೆ, ಇಲ್ಲಿಯೂ ಕೂಡ ವೆರೈಟಿ. ಇಲ್ಲಿ ಹೆಣ್ಮಕ್ಳು ಒಂದು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಬಂದಿದ್ರು. ಆ ಡ್ರೆಸ್ ಅಲ್ಲಿ ಹಾಕೊಂಡು ಅವ್ರು ನೀಟಾಗಿ ಬಡಿಸೋ ರೀತಿ, ಅವರು ವಿಚಾರಿಸೋ ರೀತಿ, ಇನ್ನೊಂದ್ ಚೂರು ಹಾಕ್ಲಾ, ಇನ್ನೊಂದ್ ಚೂರು ಬಡಿಸ್ಲಾ, ಇದು ಬೇಕಾ, ಅದು ಬೇಕಾ, ಅದು ತರಲಾ ಅಂತ ಕೇಳೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಿ ನೋಡ್ತಿರಲ್ಲಿ ಗದ್ಲ 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 ಅಂತಂದ್ರೆ ಏನ್ ಹೇಳ್ತೀರಾ, ಅದು ಊಟದ ಟೈಮು, ಎಲ್ಲರಿಗೂ ಹಸಿವು ಇದ್ದಿದ್ದೆ. ಆದ್ರೆ ಎಲ್ಲರೂ ತಾಳ್ಮೆಯಿಂದ ಕಾದ್ರ ಹೊರತು ಈ ಹೊಡೆದಾಟ ಬಡದಾಟಗಳು ಆಗ್ಲಿಲ್ಲ. ಅದೇ ನನಗೊಂದು ದೊಡ್ಡ ಸಂತೋಷದ ಸುದ್ದಿ. ಎಷ್ಟು ಚೆನ್ನಾಗಿ ಆ ಒಂದು ಕಾರ್ಯಕರ್ತರು ಇದಾರಲ್ಲ, ಅವರು ನೀಟಾಗಿ ತಮ್ಮ ಕೆಲಸನ ತಾವು ಮಾಡಿದ್ರು. ಈ ಕಡೆ ನೋಡಿ, ಬಡಿಸೋ ರೀತಿ ಇರಬಹುದು, ಆಮೇಲೆ ಬಂದು ಬಡಿಸಿ ಆದ್ಮೇಲೆ ಸೈಡಿಗೆ ಬಂದು ನಿಂತ್ಕೊಂಡ್ಬಿಡೋರು ಪಾಪ. ಮತ್ತೆ ಈ ಕಡೆ ರೌಂಡಿಗೆ ಹೋಗೋದು. ಅವ್ರನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ರು ಯಾವುದೇ ಜಾತಿ, ಧರ್ಮ, ಭೇದ ಭಾವ ಇಲ್ಲದೆ ಒಮ್ಮತದಿಂದ ಒಂದು ಮನಸ್ಸಿನಿಂದ ಆ ದೇವ್ರ ಪ್ರಸಾದಕ್ಕೆ ಊಟಕ್ಕೆ ಕಾಯ್ತಾ ಇದ್ರಲ್ಲ, ಅದು ನಮ್ಗೆ ಬಹಳ ಖುಷಿ ಕೊಡ್ತು. ಇದು ಊಟದ ಒಂದು ಕೊನೆಯ ಪಂಕ್ತಿ ಅಂತಾನೆ ಹೇಳ್ಬಹುದು ನಾನು. ನೋಡಿ, ಎಲ್ಲರೂ ಎಲ್ಲಾ ಕೆಲಸ ಮುಗಿಸಿ ಮನೆಯವರಿಂದ ಹಿಡಿದು ಫ್ರೆಂಡ್ಸು ಅಲ್ಲೆಲ್ಲ ಯಾರ್ಯಾರು ಕಾರ್ಯಕರ್ತರು ಓಡಾಡಿದ್ರಲ್ಲ, ಅವರೆಲ್ಲ ಕೊನೆಗೆ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರು. ಇದು ಕೊನೆಯ ಒಂದು ಊಟದ ಅಂತ. ಬಹುಶಃ ಒಂದು 5 ಗಂಟೆ ಆಗಿತ್ತು. ಇದು ಲಾಸ್ಟ್ ನಾನು ಈ ವಿಡಿಯೋ ಮಾಡುವಾಗ ಒಂದು 5 ಗಂಟೆ ಆಯ್ತು. ಎಲ್ಲಾ ಕಾರ್ಯಕರ್ತರು ಕುತ್ಕೊಂಡು ಓಡಾಡಿ ಬಂದಿದ್ರಲ್ಲ ಪಾಪ, ಕೊನೆಗೆ ಊಟ ಮಾಡಿದ್ದವರು. ಇದು ಕೊನೆಯ ಒಂದು ಊಟದ ಪಂಕ್ತಿಯ ವಿಡಿಯೋ.
ಇದಾದ ಮೇಲೆ ಮತ್ತೆ 5 ಗಂಟೆ ಆಗುತ್ತೆ. ಇದಾದ್ಮೇಲೆ ಮತ್ತೆ 6 ಗಂಟೆಗೆ ಕಲ್ಯಾಣೋತ್ಸವದ ಒಂದು ಪ್ರೋಗ್ರಾಮು ಶುರು ಆಯ್ತು. ಎಲ್ಲರೂ ಕೂತ್ಕೊಂಡು ಸ್ವಾಮಿಗೆ ಇಷ್ಟೊತ್ತು ಕಂಕಣ ಪೂಜೆ ಕನ್ಯಾದಾನ ಎಲ್ಲ ಆಗಿದೆ. ಇವಾಗ ಮಾಂಗಲ್ಯ ಧಾರಣೆ ಆಗುತ್ತೆ. ದಯವಿಟ್ಟು ಯಾರು ನಿಂತ್ಕೊಂಡ್ರಿ, ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರಿಗೂ ಕಾಣುತ್ತೆ. ಎಲ್ಲರೂ ನಿಂತ್ಕೊಂಡ್ರೆ ಯಾರಿಗೂ ಕಾಣಲ್ಲ. ಮಾಂಗಲ್ಯ ಧಾರಣೆ ಆದ್ಮೇಲೆ ಪುರೋಹಿತರು ಹೇಳಿದ ಮೇಲೆ ಅಕ್ಷತೆ ಎಲ್ಲರೂ ಕಾಲ ಮೇಲೆ ಹಾಕಿ, ದಯವಿಟ್ಟು ಯಾರು ಸ್ವಾಮಿ ತಲೆ ಮೇಲೆ ಹಾಕ್ಬೇಡಿ. ಎಲ್ಲರೂ ಹೊರೋ ಜಾಗದಿಂದ ಅಲ್ಲಿಂದನೇ ಹಾಕಿದ್ರೆ ಸ್ವಾಮಿಗೆ ಸಲ್ಲುತ್ತೆ. ಯಾರು ಎದ್ದು ಬರಬೇಡಿ. ಓಂ ತದೇವ ಲಕ್ಷ್ಮಂ ಸದಗಂ ತದೇವ ತಾರಾಬಲಂ ರುದ್ರಬಲಂ ತದೇವ ವಿದ್ಯಾಬಲಂ ದೇವ ಬಲಂ ತದೇವ ಲಕ್ಷ್ಮೀಪತೇಂದ್ರಿಯಂ ಸ್ಮರಾಮಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಜಗತ್ಕೇವಲ ಹೇತುನ ಕಂಠೆ ಪದ್ಮಾಮಿ ಶುಭಗೆ ಶಾಜೀವ ಚರತ ಶತಂ.
ಮಾಂಗಲ್ಯಧಾರಣ ಮಹೋತ್ತಸ್ತು ಮಹೋತ್ತಸ್ತು ಜನಗಣಂತ ಸಮೋತ್ತಸ್ತು. ಸ್ವಾಮಿಯವರಿಗೆ ಇಲ್ಲ ಅಕ್ಷರಾರೋಪಣೆ పిడికిట తలంబ్రాలు పిడికిట తలంబ్రాలు शोभयन्ते मुखं मम मुखगं हिमम शोभय पूजागं संजपगं गुरु संबंध माले
दिवे नमः पृथिव्यै सप्रद सभां मे गोपाय येषु सप्तासभासतः तानिन्द्रियामतः कुरु सर्वमायुरुपासदा कल्याणोत्सवाङ्गभूतम् स्वामी ಯಾರಾದ್ರೂ ಓದ್ಸೋರಿದ್ರೆ ಓದ್ಬೋದು ಪುನಃ ದಿವಿದೇವಾವಸವೋ ದೀರ್ಘಮಾಯೋಃ ಮಹಾರಾಜೇಶ್ವರಿ ಭುವನೇಶ್ವರ ಡೇರವರು ವೀರಮ್ಮನವರು ಸ್ವಾಮಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಟ್ಟಂತ 10,000 ವರಹಗಳು ದಿವಿದೇವಾವಸವೋ ದೀರ್ಘಮಾಯೋಃ ಶೇಖರಣ್ಣ ದಿವಿದೇವಾವಸವೋ ಕಲ್ಯಾಣೋತ್ಸವ ಆದಮೇಲೆ ಈ ದೇವರಿಗೆ ನಾರಿಯರೆಲ್ಲ ಅವನಿಗೆ ದೃಷ್ಟಿಯನ್ನು ತೆಗೆದು ಆರತಿಯನ್ನು ಬೆಳಗಿ ಉತ್ಸವದ ಮೆರವಣಿಗೆ ಹೊರಡುತ್ತೆ. ಬನ್ನಿ ಅದ್ಭುತವಾದದ್ದನ್ನು ಕಂಡುಕೊಳ್ಳೋಣ. ಈ ಕಡೆ ಮೆರವಣಿಗೆ ಹೊಂಟ ಮೇಲೆ ಆ ಕಡೆ ದೇವಸ್ಥಾನದಲ್ಲಿ ದೊಡ್ಡದೊಂದು ಕುಂಭದ ಲಾಡು ಮಾಡಿರ್ತಾರೆ. ಅದರ ಸವಾಲಿಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಅದನ್ನ ಯಾರು ತಗೋತಾರೆ, ಯಾರ ಪಾಲ್ ಹೋಗುತ್ತೆ, ಹೇಗ್ ನಡೆಯುತ್ತೆ ಅನ್ನೋದು ನೋಡೋಣ. ಸ್ವಾಮಿಯ ಮಹಾಪ್ರಸಾದವನ್ನು ಹರಾಜು ಮಾಡಲಾಗುತ್ತಿದೆ. ಆಸಕ್ತ ಭಕ್ತರು ದಯವಿಟ್ಟು ಮುಂದೆ ಬಂದು ಭಾಗವಹಿಸಬೇಕಾಗಿ ವಿನಂತಿ. ದೇವಸ್ಥಾನದ ಲಿಂಗವನ್ನು ನಿಗದಿಪಡಿಸಲಾಗಿದೆ. ಕೋಟೆ ಪ್ರಭಾಕರ್ ಅವರು ಎಲ್ಲಿದ್ರು ದಯವಿಟ್ಟು ಬರಬೇಕಿಲ್ಲ.
ನಿಮ್ಮ ಹೆಸರು? ಶ್ರಾವಣಿ ಅವರು 3,700 ರೂಪಾಯಿವರೆಗೂ ಹೋಗಿದ್ದಾರೆ. ಶೈಲಜಾ ಮೇಡಮ್ ಅವರು ಹೇಳಿ ಮೇಡಮ್ ನಿಮ್ದು. ನಿಮ್ಮ ಹೆಸರು? ನಂದಿನಿ ಅವರು 3,900 ವರೆಗೂ ಹೋಗಿದ್ದಾರೆ. 3,900 ನಂದಿನಿಯವರ ಕಡೆಯಿಂದ. ಶ್ರಾವಣಿಯವರ ಕಡೆಯಿಂದ 4,000 ರೂಪಾಯಿ ಆಗಿದೆ. ಶ್ರಾವಣಿ ಕಡೆಯಿಂದ 4,000 ರೂಪಾಯಿವರೆಗೂ ಹೋಗಿದ್ದಾರೆ. ಮೀರಾ ಮೇಡಮ್ ಬರ್ತಾ ಇದ್ದಾರೆ. ಮೇಡಮ್ ಅವರು ಈಗ ಹೆಸರು ಸಾರಿ ನಂದಿನಿ ಅವರಿಂದ 4,200 ರೂಪಾಯಿವರೆಗೂ 4,200 ನಂದಿನಿ ಕಡೆಯವರಿಂದ. ಶ್ರಾವಣಿ ಕಡೆಯಿಂದ 4,500 ರೂಪಾಯಿವರೆಗೂ ಕೂಗಿದ್ದಾರೆ. ಶ್ರಾವಣಿ ಕಡೆಯಿಂದ 4,500 ರೂಪಾಯಿವರೆಗೂ ಕೂಗಿದ್ದಾರೆ. ನಂದಿನಿ ಅವರು 4,700. ನಂದಿನಿಯವರು 4,700 ವರೆಗೂ ಕೂಗಿದ್ದಾರೆ. ನಂದಿನಿ ಮತ್ತು ಶ್ರಾವಣಿ ಅವರಿಗೆ ತುಂಬಾ ಕೈಪೋಟಿ ನಡೀತಾ ಇದೆ. ಶ್ರಾವಣಿಯವರು 5,000. ಶ್ರಾವಣಿ ಕಡೆಯಿಂದ 5,000. ಶ್ರಾವಣಿ ಕಡೆಯಿಂದ 5,000. ನಂದಿನಿ ಕಡೆಯಿಂದ 5,200 ರೂಪಾಯಿಗಳು. ನಂದಿನಿ ಕಡೆಯಿಂದ 5,200 ರೂಪಾಯಿಗಳು. 5,250. ಶ್ರಾವಣಿ ಕಡೆಯಿಂದ 5,250. 5,250. ಹೇಳಿ. 5,500 ನಂದಿನಿ ಮೇಡಮ್. ನಂದಿನಿ ಕಡೆಯಿಂದ 5,500 ರೂಪಾಯಿವರೆಗೂ ಹೋಗಿದ್ದಾರೆ. ಶ್ರಾವಣಿ ಕಡೆಯಿಂದ 5,600 ರೂಪಾಯಿಗಳು. ಶ್ರಾವಣಿ ಕಡೆಯಿಂದ 5,600. 5,600. ಇಲ್ಲ ಬಿಟ್ಟಿದ್ದಾರೆ ಮೇಡಮ್. ಡಿಸೈಡ್ ಮಾಡ್ತಾ ಇದಾರೆ. ಡಿಸೈಡ್ ಮಾಡ್ತಾ ಇದಾರೆ. ಶ್ರಾವಣಿ ಕಡೆಯಿಂದ 6,000 ನಂದಿನಿ ಮೇಡಮ್. 6,000 ನಂದಿನಿ ಅವರ ಕಡೆಯಿಂದ 6,000 ರೂಪಾಯಿವರೆಗೂ ಹೋಗಿದ್ದಾರೆ. ನಂದಿನಿ ಕಡೆಯಿಂದ 6,000 ರೂಪಾಯಿವರೆಗೂ ಹೋಗಿದ್ದಾರೆ. 6,500. ಶ್ರಾವಣಿ ಅವರ ಕಡೆಯಿಂದ 6,500 ರೂಪಾಯಿವರೆಗೂ. ಶ್ರಾವಣಿ ಕಡೆಯಿಂದ 6,500 ರೂಪಾಯಿವರೆಗೂ ಹೋಗಿದ್ದಾರೆ. 6,500. ಮಹಾಪ್ರಸಾದವನ್ನು ಈಗ ರಾಜ್ ಮಾಡಲಾಗುತ್ತಿದೆ. ಶ್ರಾವಣಿಯವರು 6,500 ರಾಜ್ ಕೂಗಿದ್ದಾರೆ. ಅದ್ರ ಮೇಲ್ಪಟ್ಟು ಯಾರಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಮುಂದೆ ಬಂದು ಕೂಗಬೇಕು. ಇಲ್ಲಾಂತಂದ್ರೆ ಶ್ರಾವಣಿ ಅವ್ರಿಗೆ 6,500 ಒಂದ್ ಸಾರಿ ಕೂಗ್ಬಿಡೋಣ. 6,500 2 ಸಾರಿ. 6,500 3 ಸಾರಿ. ಶ್ರಾವಣಿ ಅವರಿಗೆ ಅವ್ರ ಕುಟುಂಬದವರಿಗೆ ಚಪ್ಪಾಳೆ
ದೇವರ ಸೇವೆಗಂತ ಕೂಗಿದ್ದು ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಕೂಗಿರೋದು ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಹೋಗಿರೋದು. ಎಷ್ಟಿತ್ತು ತಗೊಂಡ್ರಿ ಮ್ಯಾಮ್? 6500. 6000. ಏನ್ ಅನಿಸ್ತು ನಿಮಗೆ? ಇದನ್ನ ಯಾಕೆ ತಗೋಬೇಕಂತ ಅನಿಸ್ತು? ದೇವರ ಸೇವೆಗೋಸ್ಕರ ಅಂತ ಕೂಗಿದ್ದು ಪ್ರಸಾದ. ನಿಮ್ಮ ಕುಟುಂಬದವ್ರ ಬೆಂಬಲ ಹೆಂಗಿತ್ತು ನೀವು ಸವಾಲ್ ಕೂಗುವಾಗ? ತುಂಬಾ ಸಪೋರ್ಟಿವ್ ಇತ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಈ ದೇವಸ್ಥಾನಕ್ಕೆ? 2 years. ಆಕ್ಚುಲಿ ಇದು ದೇವಸ್ಥಾನ ಶುರು ಮಾಡಿದ್ದೆ ನಮ್ಮ ತಾತ ಅವರು, ಸಂಪತ್ ರೆಡ್ಡಿ ಅನ್ನೋರು. ನಾನು ಅವ್ರ ಮೊಮ್ಮಗಳು. ಸೊ ಇದು ನನ್ನ ಫ್ಯಾಮಿಲಿ. ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬಿದ್ದು ಹಾಕ್ತಿದ್ದಾಗ ಫಸ್ಟ್ ಒನ್ ಟೈಮ್ ಬಂದಿದ್ದು. ಸೊ ಇದಕ್ಕೆ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಕೂಗಿ ಇದು ಮಾಡ್ಕೊಂಡಿದ್ವಿ. ನಮ್ಮ ಮಾವ ಭುವನೇಶ್ ರೆಡ್ಡಿ ಇಲ್ಲಿ ಖಜಾಂಜಿ ಆಗಿದ್ದಾರೆ. ಅವರೇ ಇದೆಲ್ಲ ಮೇಂಟೈನ್ ಮಾಡ್ತಿರೋದು. ಹೌದು, ತಂಗಿ ಮಗಳು. ನಮ್ ತಗೊಳ್ಳೇಬೇಕು ಅಂತಾನೆ ಕೂಗಿದ್ವಿ. ಇನ್ ಎಷ್ಟಾಗಿದ್ರು ಕೂಗ್ತಾನೆ ಇದ್ವಿ. ಹೌದು, ಕೂಗ್ತಾ ಇದ್ವಿ. ನಮ್ ಭಾವ ಹೇಳಿದ್ರೆ ಎಷ್ಟಾದ್ರೂ ಪರವಾಗಿಲ್ಲ ಕೂಗಿ ತಗೊಳ್ಳಿ ಅಂತ. ಅದಕ್ಕೆ ಒಳ್ಳೇದಾಗ್ಲಿ. ಹಾಗೆ ವರ್ಷ ತಗೋತಾ ಇರಿ, ನಡೀತಾ ಇರ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಪ್ರತಿಯೊಂದು ಹಂತದಲ್ಲೂ ಆ ದೇವನ ಆಶೀರ್ವಾದ ಇದ್ದೇ ಇತ್ತು ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೋತಾ ಇದ್ದೀರಲ್ಲ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ ದೇವನ ಕೃಪೆ ಎಲ್ಲರ ಮೇಲಿರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಧನ್ಯವಾದ.